ಕೇಳ್ತಾ ಇದೆ ಸರ್. ಎಸ್ಪೆಷಲಿ ಬೆಂಗಳೂರಿನಲ್ಲೂ ಕೂಡ ಸೀಸ್ ಆಯ್ತು ಒಂದಷ್ಟು ಫಾರಿನ್ ಡೆಬಿಟ್ ಕಾರ್ಡ್ಗಳು. ಈ ತಿಮೋತಿ ಇನಿಷಿಯೇಟಿವ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾವೋವಾದಿ ಹಾಗೆ ನಕ್ಸಲ್ ಪೀಡಿತ ಏರಿಯಾಗಳಲ್ಲಿ 92 ಕೋಟಿಗೂ ಅಧಿಕ ಹಣ ಆ ಏರಿಯಾದಲ್ಲೇನೆ ವಿಡ್ರಾ ಆಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಯಾವಾಗ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನಕ್ಸಲ್ವಾದ ಹಾಗೆ ಮಾವೋವಾದಕ್ಕೆ ಅಂತ್ಯ ಹಾಡಬೇಕು ಅನ್ನೋ ಪ್ರಯತ್ನದ ಬಗ್ಗೆ ಘೋಷಣೆಗಳು ಕೊಟ್ಟರು, ಆಗ ಟ್ರಾನ್ಸಾಕ್ಷನ್ಗಳು ಹೆಚ್ಚಾಗಿದೆ ಅನ್ನೋದು ಇಡಿ ಡಾಕ್ಯುಮೆಂಟ್ಸ್ ಇಂದ ಸಿಕ್ಕಿರೋ ವಿಚಾರ. ಇಂಥದ್ದನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ತಿದ್ದುಪಡಿ ಅವಶ್ಯಕತೆ ಅನ್ನೋದು ಬಿಜೆಪಿ. ಆಯ್ತು, ಇದು ಡ್ರಾಕೋನಿಯನ್ ಆಕ್ಟ್ ಅಲ್ಲ, ಇದು ತುಂಬಾ ಪ್ರೋಗ್ರೆಸಿವ್ ಆಕ್ಟ್ ಅಂತ ಇಟ್ಕೊಳ್ಳೋಣ. ಮತ್ತೆ ದೇಶದ ಭದ್ರತೆಯ ದೃಷ್ಟಿಯಿಂದ ಇಂಥ ಕಠೋರ ಕಾಯ್ದೆಯ ಅಗತ್ಯ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಮಾವೋವಾದಿಗಳ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಹಣನ ತಗೋತಿದ್ದಾರೆ ಅಂತಂದ್ರೆ ಅದು ಯಾಕಾಗಿ ಹೋಯ್ತು, ಎಲ್ಲಿಂದ ಹೋಯ್ತು, ಮತ್ತೆ ಸರ್ಕಾರ ಇರುತ್ತೆ, ಅಫಿಷಿಯಲ್ ಆಗಿ ಡ್ರಾ ಆಗಿರೋದು, ಸಿಸಿಟಿವಿ ಇರುತ್ತೆ, ಈ ಎಟಿಎಂಗಳಲ್ಲಿ ಸಿಸಿಟಿವಿ ಇರುತ್ತೆ, ಮತ್ತೆ ಮನಿ ಟ್ರಾನ್ಸಾಕ್ಷನ್ ಬ್ಯಾಂಕ್ಗಳು ಕಂಟ್ರೋಲ್ ಮಾಡ್ತವೆ, ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಮಾಡ್ತವೆ. ದುಡ್ಡು ತಗೊಂಡವ್ರು ಯಾರು ಅಂತ ಗೊತ್ತಿರುತ್ತೆ, ಮತ್ತೆ ಎಲ್ಲಿಂದ ಬಂತು ಅಂತ ಗೊತ್ತಿರುತ್ತೆ. ಸರ್ಕಾರದ ಮುಂದೆ ಇದೆಲ್ಲ ಅಫೆನ್ಸ್ಗಳು ಏನೂ ಅಲ್ಲ. ಮತ್ತೆ ದೇಶದ ಭದ್ರತೆಗೆ ಯಾವ್ದಾದ್ರು ಒಂದು ವ್ಯವಸ್ಥೆ ಸವಾಲ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಎರಡನೇ ಮಾತು ಇಲ್ವೇ ಇಲ್ಲ. ಯಾರು ಆಕ್ಷನ್ ತಗೋಬೇಡಿ ಅಂತ ಯಾರು ಹೇಳಿದ್ದು? ನೆಟ್ವರ್ಕ್ ಮಾಡ್ಕೋಬೇಡಿ, ಸ್ಟೇಟ್ಗಳ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ನೀವು ಆಕ್ಷನ್ ತಗೋಬೇಡಿ ಅಂತ ಯಾರು ಹೇಳಿದ್ದು? ಇದಕ್ಕಿದ್ದಾಗೆ ಮಾವಗಳು ಬೇರೆ ಏನಾದ್ರು ಇಶ್ಯೂ ಇರಬೇಕಾದ್ರೆ ಮಾವಗಳ ಇಶ್ಯೂ ಯಾಕೆ ನಡುವೆ ಬರುತ್ತೆ? ಆಕ್ಷನ್ ತಗೋಬೇಕು. ದುರ್ಬಳಕೆ ಆಗ್ತಿದೆ, ಭದ್ರತೆಗೆ ಸವಾಲಾಗುತ್ತೆ ಅಂದ್ರೆ ಆಕ್ಷನ್ ತಗೋಬೇಕು. ಅದು ಸ್ಟೇಟ್ಮೆಂಟ್ ಅಲ್ಲ. ನೀವು ಆಕ್ಷನ್ ತಗೊಂಡು ಅದು ಕಂಟಿನ್ಯೂ ಆಗ್ತಿದೆ ಅಂದ್ರೆ ಇಟ್ ಇಸ್ ಯುವರ್ ಫೇಲ್ಯೂರ್. ನಂಬರ್ ಒನ್. ನಂಬರ್ ಟೂ, ಈಗ ನೀವು ಒಟ್ಟಿಗೆ ಚರ್ಚೆ ನಡೀತಿತ್ತು, ಇಲ್ಲ ಇದು ಒಳ್ಳೆ ಅಮೆಂಡ್ಮೆಂಟ್, ಓಕೆ ಒಳ್ಳೆ ಅಮೆಂಡ್ಮೆಂಟ್ ಸರಿ ಆಯ್ತು, ಇದನ್ನ ತರೋದ್ರ ಮೂಲಕ ಎಲ್ಲ ಫಾರಿನ್ ಎಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದೀರಾ, ಮತ್ತೆ ದೇಶವನ್ನ ಒಡೆಯುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನ ದಮನ ಮಾಡ್ತಿದ್ದೀರಾ, ಓಕೆ ಸರಿ. ನಿಮಗೆ ಡಿಸ್ಕ್ರಿಷನರಿ ಪವರ್ ಯಾಕೆ? ನಿಮಗೆ ಯಾಕೆ ಬೇಕು ಡಿಸ್ಕ್ರಿಷನರಿ ಪವರ್? ಇಲ್ಲಿ ಸ್ಪೆಸಿಫಿಕ್ ಆಗಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಸೆಕ್ಷನ್ 16A(2) ಸಾರ್ವಜನಿಕ ಹಿತಾಸಕ್ತಿ. ಸಾರ್ವಜನಿಕ ಹಿತಾಸಕ್ತಿಯ ರೀತಿಯ ಅನುಸಾರ ನಮ್ಮ ವಿವೇಚನೆಗೆ ಈ ಸಂಸ್ಥೆಯನ್ನ ಕೈ ಬಿಡಬಹುದು ಅಂತ ನಮಗೆ ಅನ್ಸಿದ್ರೆ ನಾವು ಬಿಡ್ತೀವಿ. ಯಾಕೆ ಬೇಕು? ನೀವು ಡಿಸ್ಕ್ರಿಷನರಿ ಪವರ್ ಯಾಕೆ ಇಟ್ಕೋತೀರಾ? ಎಲ್ಲವೂ ರೂಲ್ಸ್ ಪ್ರಕಾರ ಹೋಗ್ಬೇಕು. ರೂಲ್ಸ್ ಮುಂದೆ ಯಾರು ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ, ನಾನು ದೊಡ್ಡವರಲ್ಲ, ಎಲ್ರಿಗೂ ಸರಿ. ನಿಮ್ಗೆ ಯಾಕೆ ಡಿಸ್ಕ್ರಿಪ್ಷನ್ ಬೇಕು? ನಿಮಗೆ ಯಾಕೆ ವಿವೇಚನಾಯುತ ಅಧಿಕಾರ ನಿಮ್ಗೆ ಯಾಕೆ ಬೇಕು? ಪಬ್ಲಿಕ್ ಇಂಟ್ರೆಸ್ಟ್ ನ ಡಿಫೆಂಡ್ ಮಾಡಿ. ಸೆಂಟ್ರಲ್ ಗವರ್ಮೆಂಟ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ನ ಅನುಸಾರ ತೀರ್ಮಾನ ಕೈಗೊಳ್ಳುವ ಡಿಸ್ಕ್ರಿಷನರಿ ಪವರ್ ಇದೆ ಅನ್ನೋದಾದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಏನು? ನೀವು ಬಿಲ್ ಅಲ್ಲಿ ಡಿಫೈನ್ ಮಾಡ್ಬೇಕು ತಾನೆ? ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನುವ ಹೆಸರಲ್ಲಿ ಯಾರಿಗೆ ರಿಯಾಯಿತಿಯನ್ನು ಕೊಟ್ಟಿದ್ದೀರಾ ಡಿಫೈನ್ ಮಾಡಿ. ನಾನು ಯಾರಿಗೂ ಹೇಳ್ತಿಲ್ಲ ನೀವು ದುರುಪಯೋಗ ಮಾಡ್ಕೊತಿದೀವಿ ಅಂತೇನು ಹೇಳ್ತಿಲ್ಲ. ನೀವು ಇದೊಂದು ಲೂಸ್ ಎಂಡ್ ಅಮೆಂಡ್ಮೆಂಟ್ ಅಲ್ಲಿ ಇದೊಂದು ಲೂಸ್ ಎಂಡ್ ಇಟ್ಕೊಳ್ಳೋದಿತ್ತು ಅಂತಂದ್ರೆ ಯಾಕೆ ಅಥಾರಿಟಿ ಕ್ರಿಯೇಟ್ ಮಾಡ್ತೀರಾ? ಯಾಕೆ ಕೋರ್ಟ್ ಬೇಕು? ಯಾಕೆ ಆಕ್ಟ್ ತರ್ತೀರಾ? ಸ್ಟ್ರಿಕ್ಟ್ ಆಕ್ಟ್ ಅಲ್ಲಿ ಡಿಸ್ಕ್ರಿಷನರಿ ಪವರ್ ಅನ್ನ ನಾನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ನನ್ನ ಮೇಲೆ ಅನುಮಾನಕ್ಕೀಡು ಮಾಡುತ್ತೆ. ನಿಮ್ ಉದ್ದೇಶನೇ ಅದು. ಅದೇ ಅದು ನನ್ನ ಮೇಲೆ ಅನುಮಾನ. ನನಗೆ ನಾನು ಅಲಿಗೇಷನ್ ಮಾಡ್ತಿಲ್ಲ. ನಾನು ಐ ವಾಂಟ್ ಎಕ್ಸ್ಪ್ಲನೇಷನ್. ನನಗೆ ವಿವರಣೆ ಕೊಡಿ. ಡಿಸ್ಕ್ರಿಷನರಿ ಪವರ್ ಅಂದ್ರೆ ಏನು? ಯಾಕೆ ಡೆಫಿನೇಷನ್ ಬಿಲ್ ಅಲ್ಲಿ ಇಲ್ಲ? ಪಬ್ಲಿಕ್ ಇಂಟ್ರೆಸ್ಟ್ ಅಂದ್ರೆ ಏನು? ಆಮೇಲೆ ಶಾಶ್ವತವಾಗಿ ಸೀಸ್ ಮಾಡ್ತೀವಿ ಅಂತಿದೆ ಅಥಾರಿಟಿನಲ್ಲಿ. ನಾವು ಅವ್ರ ಪ್ರಾಪರ್ಟಿನ ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಸೀಸ್ ಮಾಡ್ತೀವಿ ಅಂತಿದೆ. ಯಾಕೆ ಪರ್ಮನೆಂಟ್ ಆಗಿ ಸೀಸ್ ಮಾಡ್ತೀರಾ? ಕೋರ್ಟ್ ಇದೆ ಅಂದ್ರೆ ಅಥಾರಿಟಿ ಕೋರ್ಟ್ಗಿಂತ ದೊಡ್ಡದ? ಈ ಪ್ರಶ್ನೆ ನನ್ನ ಡೌಟು. ಅಥಾರಿಟಿ ನೀವು ಕ್ರಿಯೇಟ್ ಮಾಡೋ ಅಥಾರಿಟಿ ನ್ಯಾಯಾಲಯಕ್ಕಿಂತ ದೊಡ್ಡದ? ಅವರು ಹಿರಿಯ ವಕೀಲರಿದ್ದಾರೆ, ನನಗೆ ಗೊತ್ತಿಲ್ಲ. ಸುರೇಶ್ ಅವರು ಅವಾಗಲೇ ಹೇಳಿದ್ರು ಹೈಕೋರ್ಟ್ಗೆ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಕರೆಕ್ಟ್ ಸರ್. ಸಾರ್ವಜನಿಕ ಹಿತಾಸಕ್ತಿ ಅನ್ನೋದ್ರ ಡೆಫಿನೇಷನ್ ನೀವು ಇಲ್ಲಿ ದ್ವೇಷ ಭಾಷಣ ಅಂತ ಬಂದಾಗ್ಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಅಪೋಸ್ ಮಾಡಿದ್ರೆ ದ್ವೇಷ ಭಾಷಣ ಅಂದ್ರೆ ದ್ವೇಷ ಯಾವುದು? ಕಾಂಗ್ರೆಸ್ಗೆ ಯಾವ ದ್ವೇಷ ಅನ್ಸುತ್ತೋ ಅದಾ ದ್ವೇಷ. ಹಂಗೆ ನೀವು ಕೇಳ್ತಾರೆ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿ, ಬಿಜೆಪಿಯ ಸಾರ್ವಜನಿಕ ಹಿತಾಸಕ್ತಿ ಇಟ್ ಕ್ಯಾನ್ ಬಿ ಪ್ರೇರಣೆ ತಗೊಂಡಿದ್ದ ನಾಗಪುರದಿಂದ, RSS ಇಂದ ಯಾಕೆ ಆಗಿರಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ,
ಈ ಸಾರ್ವಜನಿಕ ಹಿತಾಸಕ್ತಿ, ಪಬ್ಲಿಕ್ ಆರ್ಡರ್ ಅನ್ನೋ ಪದಗಳು ಭಾರತೀಯ ನ್ಯಾಯಾಲಯ ಅಥವಾ ಕಾನೂನುಗಳಲ್ಲಿ ಇದೇನು ಫಸ್ಟ್ ಟೈಮ್ ಬಂದಿರೋದಲ್ಲಪ್ಪ. ಬ್ರಿಟಿಷರ ಕಾಲದಿಂದನೂ ಬರ್ತಾ ಇದಾವೆ ಪಬ್ಲಿಕ್ ಆರ್ಡರ್, ಪಬ್ಲಿಕ್ ಡಿಸ್ಕ್ರಿಪ್ಷನ್, ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು. ಇದೇನು ಫಸ್ಟ್ ಟೈಮ್ ಅಲ್ಲ ಅದು. ತಿರ್ಗಾ ಕರ್ನಾಟಕದಲ್ಲಿ ತಂದ ದ್ವೇಷ ಭಾಷಣ ಕಾಯ್ದೆಗೋಷ್ಠಿ ಇವ್ರೇನ್ ಸೇರಿಸಿದ್ ಫಸ್ಟ್ ಟೈಮ್ ಅಲ್ಲ, ಮುಂಚೆಯಿಂದನೂ ಇತ್ತು, ಇದ್ರಲ್ಲೂ ಅಷ್ಟೇ ಫಸ್ಟ್ ಟೈಮ್ ಅಲ್ಲ. ತಿರ್ಗಾ ಫಾರ್ ಯರ್ ಇನ್ಫಾರ್ಮೇಶನ್ ಡಿಸ್ಕ್ರಿಷನ್ ಅಥಾರಿಟಿ ಅಂತ ಇರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ IAS ಆಫೀಸರ್ಸ್, IPS ಆಫೀಸರ್ಸ್, IRS ಆಫೀಸರ್ಸ್, ಅಡ್ಮಿನಿಸ್ಟ್ರೇಷನ್ ಅಂತ ಒಂದಿದೆ. ತಂದಂತ ಕಾನೂನ ಜಾರಿಗೆ ಮಾಡೋ ಜವಾಬ್ದಾರಿ ಇರೋದು ಅವ್ರಿಗೆ. ಅವ್ರು ಜಾರಿ ಮಾಡ್ಬೇಕಾದ್ರೆ ಅವ್ರ ಡಿಸ್ಕ್ರಿಷನ್ಶಿಪ್ ಪವರ್ ಬರೀ ಇದೊಂದ್ರಲ್ಲ ಅಲ್ಲ ರೀ, ಎಕ್ಸಿಸ್ಟಿಂಗ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲೂ ಇದೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೂ ಇದೆ. ತಂದಿದ್ದಾರು ಕಾಂಗ್ರೆಸ್, FCR ಇದೆ, ತಂದಿದ್ದಾರು ಕಾಂಗ್ರೆಸ್, ಕಾಂಗ್ರೆಸ್, ಇನ್ನೊಂದು ಸಿವಿಲ್ ಪ್ರೊಸೀಜರ್ ತಂದಿದ್ದಾರು ಕಾಂಗ್ರೆಸ್, ಕ್ರಿಮಿನಲ್ ಕೋಡ್ ತಂದಿದ್ದಾರು ಕಾಂಗ್ರೆಸ್. ರೇ ಅಧಿಕಾರಿಗೆ ಪವರ್ ಇರುತ್ತೆ, ಅವ್ರು ಪಾಸ್ ಮಾಡಿದಂತ ಆರ್ಡರ್ ಇರುತ್ತೆ ಗೊತ್ತಾ, ಅದೇನ್ ಫೈನಲ್ ಅಲ್ಲಪ್ಪ. ಅದಾದ ಮೇಲೆ ನಿಮ್ಗೆ ಜುಡಿಷರಿ ಬರುತ್ತೆ. ನೀವ್ ಯಾವ ಕಾನೂನಾದ್ರೂ ಸರಿ, ನೀವ್ ಏನೇ ಸಮಸ್ಯೆ ಆದ್ರೂ ಸರಿ, ನಿಮ್ಗಲ್ಲಿ ಅನ್ಯಾಯ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಅಪೀಲ್ ಹೋಗೋದು ಯಾರಿಗಾರಿ, ಕೋರ್ಟ್ಗೆ. ಇದ್ರಲ್ಲೂ ಅಷ್ಟೇನೇನೆ. ಇನ್ನೊಂದ್ರ ಬಗ್ಗೆ ಯಾರು ಭಯ ಬಿಡಿಸ್ತಾ ಇಲ್ಲ ಗೊತ್ತಾ, ಅಮೆಂಡ್ಮೆಂಟ್ ಯಾಕೆ ಬಿಡಿಸ್ತಾ ಇಲ್ಲ? ಇಂಪ್ರಿಸನ್ಮೆಂಟ್ 5 ವರ್ಷ ಆಯ್ತು, 1 ವರ್ಷ ಕಡಿಮೆ ಆಗಿದೆ. ಈಗ ಯಾಕೆ ಭಯ ಬಿಡಿಸ್ತಾ ಇಲ್ಲ ಇವರು? ಯಾಕೆ ಭಯಬಿಸ್ತಾ ಇಲ್ಲ? ಇಲ್ಲ ಅನ್ಬಿಡ್ಲಿ, ಬಲನೂ ಗೊತ್ತಿಲ್ಲ ಅನ್ಬಿಡ್ಲಿ, ಅದ್ರ ಬಗ್ಗೆ ಮಾತ್ರ ಮಾತಾಡೋದೇ ಇಲ್ಲ. 5 ವರ್ಷದ ಇಂಪ್ರೂವ್ಮೆಂಟ್ 1 ಇಯರ್ ಇಳಿದಿದೆ. ಸರಿ, ಆಯ್ತು. ಬಾಲನ್ ಸರ್, ಹೈದರಾಬಾದ್ ಮೂಲದ ವಕೀಲರೊಬ್ಬರು ಹ್ಯೂಮನ್ ರೈಟ್ಸ್ ಕಮಿಷನ್ ಮುಂದೆ ದೂರು ತಗೊಂಡು ಹೋಗಿದ್ದಾರೆ. ನಮ್ಗೆ ಇಲ್ಲಿ ಲಾಫುಲ್ ಆಗಿ ಕೆಲಸ ಮಾಡುವಂತಹ ಮೆಷಿನರಿಗಳ ಮೇಲೆ ಟಾರ್ಗೆಟ್ ಮಾಡುವ ಉದ್ದೇಶ ಈ ತಿದ್ದುಪಡಿಯಲ್ಲಿ ಇರುವಂತೆ ನಮಗೆ ಭಾಸವಾಗ್ತಿದೆ ಅಂತ ಹೇಳಿ. ಸರ್, ನಿಜವಾಗ್ಲೂ ಎಲ್ಲವೂ ಕಾನೂನುಬದ್ಧವಾಗಿ ನಡೀತಾ ಇದೆ ಅಂತಂದ್ರೆ, ನೀವು ಕಾನೂನಾತ್ಮಕವಾಗಿ ಎಲ್ಲಾ ನಡೆಸ್ತಿದ್ದೀರಿ ಅಂತಂದ್ರೆ, ಲೈಸೆನ್ಸ್ ರಿನಿವಲ್ ಮಾಡ್ಕೊಳ್ಳಿಕ್ಕೆ ಅಥವಾ ಲೈಸೆನ್ಸ್ ಪಡೆದುಕೊಳ್ಳಿಕ್ಕೆ ಡಾಕ್ಯುಮೆಂಟ್ಗಳನ್ನ ತೋರಿಸಲಿಕ್ಕೆ ಹೆಸಿಟೇಷನ್ ಯಾಕಿರಬೇಕು ಅಂತ? ನೋಡಿ, ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾನೂನಿದೆ. ಪ್ರತಿ ಕಾನೂನಲ್ಲಿ ನೀವು ಡಿಸಿಷನ್ ತಗೊಂಡ್ರೆ ಅಪೆಲೆಟ್ ಅಥಾರಿಟಿ ಅಂತ ಒಂದಿರುತ್ತೆ. ಇದರಲ್ಲಿ ಅಪೀಲ್ ಪ್ರಾವಿಷನೇ ಇಲ್ಲ. ಡೆಸಿಗ್ನೇಟೆಡ್ ಅಥಾರಿಟಿ ಡಿಸಿಷನ್ ಅಂತಿಮ ಅಂದಿದೆ. ನಾನು ಹೇಳೋದು ವೆರಿ ಸಿಂಪಲ್. ನೀವು ಕಾನೂನು ಮಾಡ್ತೀರಾ, ಅಪೆಲೆಟ್ ಅಥಾರಿಟಿ ಕೊಡಿ. ನೀವು 1 ದಿವಸ, ಈಗ ಇವರು ಮಾತಾಡಿದಾಗ ಓನ್ಲಿ ಫಾರಿನ್ ಕಂಟ್ರಿಬ್ಯೂಷನ್ ಸೀಸ್ ಆಗುತ್ತೆ, ಮುಟ್ಕೋಲಾಗುತ್ತೆ, ಬೇರೆ ಪ್ರಾಪರ್ಟಿ ಇಲ್ಲ ಅಂತ ಹೇಳಿದ್ರು. ಹಂಗಲ್ಲ. ಈಗ ಒಂದು ಆರ್ಗನೈಸೇಷನ್ ಡಿಲೈಸೆನ್ಸ್ ಮಾಡಿಬಿಟ್ರೆ ಅವ್ರು ಸ್ವತಃ ಎಷ್ಟು ಸಂಪಾದನೆ ಮಾಡಿದಾರೆ, ಆಸ್ತಿನೂ ಇದೆ. ಇರಿ ಸರ್, ಅದೇ ಪ್ರಾಬ್ಲಮ್ ಇವ್ರದ್ದು. ಇದಕ್ಕೆ ನಿಮ್ಮಿಂದಾನೇ ಉತ್ತರ ಬೇಕು, ಅವ್ರು ಕಂಪ್ಲೀಟ್ ಮಾಡಿ. ಇರಿ, ಇದೇ ಪ್ರಾಬ್ಲಮ್ ಇವ್ರದ್ದು. ಮಧ್ಯದಲ್ಲಿ ಇಂಟರ್ವ್ಯೂ ಆಗೋದು, ನೋಡಿ. ಅದ್ರಲ್ಲಿ ನಾನು ಪಾರ್ಟಿಗೆ ಸಂಬಂಧಪಟ್ಟಿರೋದು, ಟು ಎ ಪೊಲಿಟಿಕಲ್ ಪಾರ್ಟಿ. ನಾನು ಹೇಳೋದು ಕಾನೂನು ಅನ್ನೋದು ಎಲ್ರಿಗೂ. ನೋಡಿ, ಈಗ ಕಾನ್ಫಿಸ್ಕೇಶನ್ ಆಫ್ ಪ್ರಾಪರ್ಟಿ ಅಥಾರಿಟಿಗೆ ಕೊಟ್ಬಿಟ್ರೆ ಮಿಸ್ಯೂಸ್ ಆಗುತ್ತೆ. ಇದರಲ್ಲಿ 2 ತರ ಪ್ರಾಪರ್ಟಿ ಇರುತ್ತೆ. 100 ವರ್ಷದಿಂದ ಹಾಸ್ಪಿಟಲ್ ನಡೆಸಿದ್ದಾರೆ, 100 ವರ್ಷದಿಂದ ಸ್ಕೂಲ್ ನಡೆಸಿದ್ದಾರೆ. ಅವ್ರಿಗೆ ಫಾರಿನ್ ಕಾಂಟ್ರಿಬ್ಯೂಷನ್ ನಲ್ಲಿ ನೋಂದಣಿ ಮಾಡಿರ್ತಾರೆ. ರಿನಿವಲ್ ಮಾಡಿಲ್ಲ ಅಂದ್ರೆ ಆಲ್ ದ ಪ್ರಾಪರ್ಟೀಸ್ ಆರ್ ಸಬ್ಜೆಕ್ಟ್ ಟು ಕಾನ್ಫಿಸ್ಕೇಶನ್. ಲೋಕಲಿ ಮೇಡ್ ಪ್ರಾಪರ್ಟಿ ಆಲ್ಸೋ ಸಬ್ಜೆಕ್ಟೆಡ್ ಟು ಕಾನ್ಫಿಸ್ಕೇಶನ್ ಆಗುತ್ತೆ. ನಾವು ಹೇಳೋದು ಏನಂದ್ರೆ, ಲೆಟ್ ದೇರ್ ಬಿ ಎ ಚೆಕ್ ಅಂಡ್ ಬ್ಯಾಲೆನ್ಸ್. ನಕ್ಸಲೈಟ್ ಇರೋ ಕಡೆನೆ ಫಂಡ್ಸ್ ಜಾಸ್ತಿ ಬಂದಿದೆ ಎಂದು ನಾನು ಅದ್ರ ಬಗ್ಗೆ ಓದಿದ್ದೀನಿ. ಇಟ್ಸ್ ಇಸ್ ಟ್ರೂ, ಬಟ್ ನಾಟ್ ಈವನ್ 1 rupee ಟು ಎನಿ ನಕ್ಸಲ್ ಆರ್ಗನೈಸೇಷನ್. ನೋ ನಕ್ಸಲ್ ಆರ್ಗನೈಸೇಷನ್ ಆಡ್ ಅ ಬ್ಯಾಂಕ್ ಅಕೌಂಟ್. ಯಾರಿಗೆ ಬಂದಿದೆ? ವನವಾಸಿ ಕೇಂದ್ರ, ಅಲ್ಲಿ ಸ್ಕೂಲ್ ನಡೆಸೋರು ಯಾರು, ವನವಾಸಿ ಕಲ್ಯಾಣ ಪರಿಷತ್ ಅಂತ ಇಟ್ಕೊಂಡಿರೋರು ಯಾರು, ಅವ್ರಿಗೆ ಫಂಡ್ ಜಾಸ್ತಿ ಬಂದಿದೆ. ವೈರ್ನವರು ಓದಿ ಅದ್ರ ಬಗ್ಗೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಇದ್ರ ಬಗ್ಗೆ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಅವೈಲಬಲ್ ಇದೆ. ರಿಪಬ್ಲಿಕ್ ಟಿವಿ ಏನೆಲ್ಲ